ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್ ಅಪ್ಸರಾ ಲಾಗ್ಸ್ ಇನ್ ಜರ್ಮನಿ. ನೀವೇನಾದರೂ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಫುಲ್ ಡೇ ಲಾಗ್ ಮಾಡ್ತಾಯಿದ್ದೀನಿ. ಈ ಸೊಪ್ಪಿನ ಹೆಸರು ಮಿನಿ ರೋಮಾನ ಅಂತ ಹೇಳಿಬಿಟ್ಟು, ಇಲ್ಲ ಸಲಾಡ್ ಅಂತ ಕೂಡ ಕರೀತಾರೆ. ಈ ಸೊಪ್ಪನ್ನು ಸ್ಪೇನಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. ಜರ್ಮನಿಯಲ್ಲಿ ನಾವು ಯಾವುದೇ ಸೊಪ್ಪನ್ನು ತಗೊಳ್ಳಿ ಅಥವಾ ವೆಜಿಟೇಬಲ್ಸ್ ಫ್ರೂಟ್ಸ್ ಯಾವುದನ್ನೇ ತಗೊಳ್ಳಿ, ಅದನ್ನು ಎಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ಅಂತಲೂ ಕೂಡ ಮೆನ್ಷನ್ ಮಾಡಿರ್ತಾರೆ. ಈ ಸೊಪ್ಪನ್ನು ಉಪಯೋಗಿಸಿ ನಾನಿವತ್ತು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿರುತ್ತೆ ಈ ಸೊಪ್ಪು. ಒಂದೊಂದೇ ಎಲೆನ ತೆಗೆದು ಬಿಡಿಸಿಟ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಮೂಲಂಗಿ ಸೊಪ್ಪಿನ ಥರನೇ ಕಾಣಿಸ್ತಾ ಇದೆ. ಈ ಸೊಪ್ಪನ್ನು ಜಾಸ್ತಿಯಾಗಿ ಸಲಾಡ್ಗಳಿಗೆ ಉಪಯೋಗಿಸ್ತಾರೆ ಮತ್ತು ಈ ಬ್ರೆಡ್ಗಳ ಮಧ್ಯದಲ್ಲಿ ಹಾಕ್ಕೊಂಡು ತಿಂತಾರೆ. ನಾನು ಅದೇ ರೀತಿ ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡಿ, ಗೋಧಿ ಬ್ರೆಡ್ ತೊಗೊಂಡಿದ್ದೀನಿ ನಾನು. ಇದರಲ್ಲಿ ಪ್ಯಾಕೆಟ್ ಮೇಲೆ ಎಲ್ಲೂ ಎಕ್ಸ್ಪೈರಿ ಡೇಟನ್ನು ಮೆನ್ಷನ್ ಮಾಡಿರಲ್ಲ, ಟ್ಯಾಗ್ ಮೇಲೆ ಮೆನ್ಷನ್ ಮಾಡಿರ್ತಾರೆ. ಹಾಗಾಗಿ ನಾವು ಟ್ಯಾಗನ್ನು ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ. ನೋಡಿ, ಟ್ಯಾಗ್ ಮೇಲೆ ಎಕ್ಸ್ಪೈರಿ ಡೇಟನ್ನು ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ನಾನು ಒಂದು ಬ್ರೆಡ್ ತೊಗೊಂಡಿದ್ದೀನಿ. ಅದ್ರ ಮೇಲೆ ಬಟರ್ನ ಪೂರ್ತಿ ರೀತಿ 4 ಕಡೆನೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಇವಾಗ ಅದ್ರ ಮೇಲೆ ಈರುಳ್ಳಿ, ಟೊಮೆಟೊ ಮತ್ತು ಸೌತೆಕಾಯಿ ಮತ್ತು ರೊಮೆನಾ ಸೊಪ್ಪು ಇದನ್ನು ನೀಟಾಗಿ ಜೋಡಿಸ್ಕೊಳ್ತೀನಿ. ನಿಮಗೆ ಯಾವ ರೀತಿ ಬೇಕು ಆ ರೀತಿ ಜೋಡಿಸ್ಕೋಬೋದು. ಇದೇ ನೋಡಿ ಎಲೆ, ಎಷ್ಟು ಎಲೆ ಬೇಕೋ ಅಷ್ಟು ಎಲೆನ ಹಾಕ್ಕೋಬೋದು. ನೆಕ್ಸ್ಟ್ ನಂತರ ಇನ್ನೊಂದು ಬ್ರೆಡ್ಗೂ ಕೂಡ ಅದೇ ರೀತಿಯಾಗಿ ಬಟರ್ನ ಪೂರ್ತಿ ಎಲ್ಲ ಕಡೆನೂ ಹಾಕ್ಕೊಳ್ತೀನಿ. ನನ್ನ ಮಗ ನಾನು ಕೂಡ ಮಾಡ್ತೀನಿ ಅಂತ ಬಂದಿದ್ದಾನೆ. ನೋಡಿ, ಬ್ರೇಕ್ಫಾಸ್ಟ್ ರೆಡಿ. ಸಿಂಪಲ್ಲಾಗಿ 2 ನಿಮಿಷದಲ್ಲಿ ಮಾಡುವಂಥ ಬ್ರೇಕ್ಫಾಸ್ಟ್ ಇದು. ಈಗ ನಮಗೆ ಅರ್ಜೆಂಟ್ ಇದ್ದಾವಾಗ ಅಥವಾ ಬೆಳಿಗ್ಗೆ ಏಳೋದಕ್ಕೆ ಲೇಟ್ ಆಯಿತು, ಸ್ವಲ್ಪ ಬೇಗ ಹೋಗಬೇಕು ಅಂತಿದ್ದಾವಾಗ ಈ ರೀತಿ ಬ್ರೇಕ್ಫಾಸ್ಟನ್ನು ಒಂದು 2 ನಿಮಿಷದಲ್ಲಿ ಮಾಡ್ಕೋಬೋದು. ಬ್ರೇಕ್ಫಾಸ್ಟ್ ಮುಗೀತು. ಇನ್ನು ಮಧ್ಯಾಹ್ನದ ಊಟಕ್ಕೆ ಉಳಿದಿರುವಂಥ ಎಲೆಗಳನ್ನೆಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡೆ. ಹಾಗೆ ತೆಂಗಿನಕಾಯಿ ತುರಿ ಕೂಡ ಎತ್ತಿಟ್ಕೊಂಡೆ. ಇದು ಫ್ರೋಝನ್ ತೆಂಗಿನಕಾಯಿ ತುರಿ. ತೆಂಗಿನಕಾಯಿ ಸಿಗತ್ತೆ ನಮಗೆ, ಆದರೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ. ಮನೆಗೆ ತಂದು ಓಪನ್ ಮಾಡಿದರೆ ಸ್ವಲ್ಪ ಸ್ಮೆಲ್ ಬರ್ತಾ ಇರ್ತದೆ, ಅಷ್ಟೊಂದು ಫ್ರೆಶ್ ಇರಲ್ಲ. ಹಾಗಾಗಿ ತರೋದು ತುಂಬ ಕಡಿಮೆ ನಾವು. ನೋಡಿ, ಎಷ್ಟೊಂದು ಗಟ್ಟಿಯಾಗಿದೆ ಅಂತ ಹೇಳಿಬಿಟ್ಟು ಅಡುಗೆ ಮಾಡೋಕ್ಕಿಂತ ಒಂದು 10 ನಿಮಿಷ ಮುಂಚೆ ಎತ್ತಿಟ್ಕೊಂಡ್ರೆ ಆಯಿತು, ನಾರ್ಮಲ್ ಆಗಿಬಿಡತ್ತೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ಹುರುಳಿಕಾಯಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಹುರುಳಿಕಾಯಿನ ಮೊಳಕೆ ತರಿಸಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ರೊಮಾನ ಸೊಪ್ಪನ್ನು ಹಾಕಿಬಿಟ್ಟು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಈ ಹುರುಳಿಕಾಯಿ ಒಂದನ್ನೇ ಹಾಕಿ ಪಲ್ಯ ಮಾಡಿದರೆ ಒಂಥರ ಸಿಪ್ಪೆ ಸಿಪ್ಪೆ ಅನಿಸುತ್ತೆ. ಅದ್ರ ಜೊತೆಗೆ ಯಾವುದಾದ್ರೂ ಸೊಪ್ಪನ್ನು ಮಿಕ್ಸ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನಿವತ್ತು ರೊಮಾನ ಸೊಪ್ಪನ್ನು ಹಾಕಿಬಿಟ್ಟು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಪಲ್ಯ ಮಾಡೋದಕ್ಕೆ ಒಂದು ಪಾತ್ರೆನ ಇಟ್ಬಿಟ್ಟು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ನೆಕ್ಸ್ಟ್ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಂಡೆ. ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿತು. ಒಂದು 2 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡೆ. ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಸಹ ಕಟ್ ಮಾಡಿ ಹಾಕ್ಕೊಂಡೆ. 4 ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕ್ಕೊಂಡೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು, ಕಂದು ಬಣ್ಣ ಬಂದಿದೆ ನೋಡಿ. ಇವಾಗ ಮೊಳಕೆ ಬಂದಿರುವಂಥ ಹುರುಳಿಕಾಯಿಯನ್ನು ಹಾಕಿಬಿಟ್ಟು ಒಂದು 2 ಗ್ಲಾಸ್ ನೀರು ಹಾಕ್ಕೊಂಡು ಒಂದು 5 ನಿಮಿಷದವರೆಗೂ ಬೇಯಿಸ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡೆ. ಕುಕ್ಕರಲ್ಲಿ ಕೂಡ ಬೇಯಿಸ್ಕೊಳ್ಬೋದಿತ್ತು, ನಾನು ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಬದನೆಕಾಯಿ ಮತ್ತು ಆಲೂಗಡ್ಡೆದು ಸಾಂಬಾರು ಕೂಡ ರೆಡಿ ಮಾಡಿಕೊಂಡೆ. ಹುರುಳಿಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಅದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ 2 ನಿಮಿಷ ಬೇಯಿಸ್ಕೊಳ್ತೀನಿ. 2 ನಿಮಿಷ ಸಾಕು, ಸೊಪ್ಪು ಬೇಗ ಬೆಂದುಬಿಡತ್ತೆ. ಹಾಗೆ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಕೂಡ ಆ್ಯಡ್ ಮಾಡಿಕೊಂಡೆ. ಇದು ಫ್ರೋಝನ್ ತೆಂಗಿನಕಾಯಿ. ಅಡುಗೆ ಮಾಡೋಕ್ಕಿಂತ ಒಂದು 10 ಮಿನಿಟ್ಸ್ ಮೊದಲು ಎತ್ತಿಟ್ಕೊಳ್ಬೇಕಾಗತ್ತೆ, ಯಾಕೆಂದರೆ ಅದು ಫುಲ್ಲು ಗಟ್ಟಿಯಾಗಿರುತ್ತೆ. ನೋಡಿ, ಈಗ ಮೆತ್ತಗಾಗಿದೆ. ಹುರುಳಿಕಾಯಿ ಪಲ್ಯ ರೆಡಿ ಆಯಿತು. ಹಾಗೆ ಮಧ್ಯಾಹ್ನದ ಊಟ ಕೂಡ ಮುಗೀತು. ಅನಾನಸ್ ಹಣ್ಣು ತಂದು 5 ಡೇಸ್ ಆಯಿತು. ತುಂಬ ಗ್ರೀನ್ ಇದೆ ಅಲ್ಲ ಅಂತ ಹೇಳಿಬಿಟ್ಟು, ಕಾಯಿ ಇರ್ಬೋದು, ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂತ ಹಾಗೆ ಇಟ್ಟಿದ್ದೆ. ಹೇಗಿತ್ತು ಹಾಗೇ ಇದೆ. ಇನ್ನೂ ಇಟ್ಟರೆ ಹಾಳಾಗ್ಬೋದು ಅಂತ ಹೇಳಿಬಿಟ್ಟು ಕಟ್ ಮಾಡಿಕೊಂಡೆ. ಆದರೂ ಕೂಡ ಸ್ವಲ್ಪ ಹಾಳಾಗಿದೆ ನೋಡಿ. ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಅನಾನಸನ್ನು ಕಟ್ ಮಾಡಿ ಎತ್ತಿಟ್ಕೊಂಡೆ. ಉಳಿದಿದ್ದ ಅರ್ಧನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅನಾನಸ್ಸಿಂದ ಶಿರಾ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಹುಳಿ ಇರ್ಬೋದೇನೋ ಅಂದ್ಕೊಂಡಿದ್ದೆ, ಹುಳಿ ಇಲ್ಲ, ತುಂಬ ಸ್ವೀಟ್ ಆಗಿದೆ, ಚೆನ್ನಾಗಿದೆ ಅನಾನಸ್. ನೋಡಿ, ಶಿರಾ ಕೂಡ ರೆಡಿ ಮಾಡಿಕೊಂಡೆ. ಶಿರಾ ಕೂಡ ತುಂಬ ಚೆನ್ನಾಗಾಗಿತ್ತು.
ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.